ಹಾಯ್ ಹಲೋ ಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಒಳಸಂಚು ರೂಪಿಸೋದಕ್ಕೆ ಇದೀಗ ಮೂರನೆಯ ತಂಡ ಕೂಡ ತಯಾರಿಯನ್ನು ನಡೆಸ್ತಿದೆ ಮತ್ತು ಕೇವಲ 5-6 ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಹಂತಕ್ಕೆ ತಲುಪಿಟ್ಟಿದೆ ಇದೀಗ ರಾಜ್ಯ ರಾಜಕಾರಣ. ಹಾಗಾದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಬಂದಂಥ ಆ ಮೂರನೆಯ ವ್ಯಕ್ತಿ ಯಾರು? ಜೊತೆಗೆ 5-6 ತಿಂಗಳಲ್ಲಿ ಯಾರೂ ಊಹಿಸಿದಂಥ ಒಂದು ಸಂಘರ್ಷ ಆಗತ್ತಾ ಅಥವಾ ಮಹಾ ಮೈತ್ರಿ ಆಗತ್ತಾ? ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಬಂದಂಥ ಆ ಮೂರನೆಯ ವ್ಯಕ್ತಿ ಯಾರು? ಮೂರನೆಯ ಒಬ್ಬ ಚಾಣಕ್ಯ ಯಾರು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಸಿದ್ದರಾಮಯ್ಯನವರಿಗೆ CM ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಬೇರೆಯದೇ ಕಾರಣ ಇದೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕೆನ್ನುವಂಥ ಮನಸ್ಸಿದ್ರೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಬಿಡ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ MB ಪಾಟೀಲ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಹೀಗೆ ಹಲವಾರು ಗಣ್ಯ ಸಚಿವರಿದ್ದರೆ, ಮತ್ತೊಂದು ಕಡೆ ನನಗೆ ಬರಬೇಕಾದ ಪಟ್ಟವನ್ನು ನನಗೆ ಕೊಡಲಿಲ್ಲ ಅಂದರೆ ನಾನು ಪಕ್ಷವನ್ನು 3-4 ಹೋಳನ್ನಾಗಿ ಮಾಡುವೆ ಎನ್ನುವ ಮಾತನ್ನು ಹೇಳುವುದರ ಹಿಂದೆ ಇಲ್ಲ, ನಾನು ಪಕ್ಷಕ್ಕಾಗಿ ದುಡಿತೇನೆ, ನಾನು ಎಲ್ಲೂ ಹೋಗಲ್ಲ ಎನ್ನುವಂಥ ಒಂದು ಪಕ್ಷ ನಿಷ್ಠೆಯ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅವರ ತಲೆಯಲ್ಲಿ ಬೇರೆಯದೇ ಆದ ಒಂದು ಕತೆ ಓಡ್ತಾ ಇದೆ. ಇದರೆಲ್ಲ ಮಧ್ಯೆ ಇವೆಲ್ಲವನ್ನು ನೋಡ್ತಾ ಇರುವಂಥ BJP ಕೂಡ ಇದೀಗ ಸಮಾಧಾನವಾಗಿ ಎಲ್ಲವನ್ನು ಕೂಡ ಯೋಚನೆ ಮಾಡ್ತಿದೆ. ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ನಾಯಕರನ್ನು, ಅಂದರೆ BJPಯ ಬೇರೆ ನಾಯಕರು ಈ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ನಾಯಕರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಮೊದಲ ಹಂತವಾಗಿ ಗೋವಾ CM ಆಗಿರುವಂಥ ಪ್ರಮೋದ್ ಸಾವಂತ್ ಅವರು ಕೂಡ ಡಿ ಕೆ ಶಿವಕುಮಾರ್ ಕೆಲವೊಬ್ಬರನ್ನ ಮಾತನಾಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಜೊತೆಗೆ ಆಪರೇಷನ್ ಎಕ್ಸ್ಪರ್ಟ್, ಅದು ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಆಪರೇಷನ್ ಎಕ್ಸ್ಪರ್ಟ್ ಆಗಿರುವಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಡಿ ಕೆ ಶಿವಕುಮಾರ್ ಕೆಲವೊಬ್ಬರನ್ನ ಸೆಳೆಯುವಂಥ ತಂತ್ರಕ್ಕೆ ಕೈ ಹಾಕಿದ್ದಾರೆ ಮತ್ತು ಈಗಾಗಲೇ ಕೆಲವೊಂದು ಮಾತುಕತೆ ಆಡಿದ್ದಾರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತಿದೆ. ಆದರೆ ಸದ್ಯದ ಮಟ್ಟಿಗೆ ಇವತ್ತೇ ಆಗುತ್ತೆ, ನಾಳೆ ಬೆಳಗ್ಗೆ ಆಗುತ್ತೆ, ನಾಳೆ ಮಧ್ಯಾಹ್ನ ಆಗುತ್ತೆ ಅನ್ನುವಂಥ ಮಾತು ಸದ್ಯಕ್ಕೆ ಇಲ್ಲವೇ ಇಲ್ಲ. ಎಲ್ಲವನ್ನು ಅಳೆದು ತೂಗಿ ಸ್ವತಃ BJPಯ ದೊಡ್ಡ ನಾಯಕರು ಕಾಯ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಎಲ್ಲವೂ ಹಳಿಸಿ ಹಾಳಾದ ನಂತರ ಇನ್ನೇನು ಬೀದಿಗೆ ಬಂದು ಜಗಳಾಡಬೇಕು ಎನ್ನುವಂಥ ಹಂತಕ್ಕೆ ಹೋದಾಗ ನಾವು ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕೆನ್ನುವಂಥ ದೃಷ್ಟಿಯಲ್ಲಿ ಇದೀಗ BJP ನಾಯಕರು ಡೋಂಟ್ ಗೋ ಅರ್ಲಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಈಗಲೇ ನೀವು ಕೈ ಹಾಕಬೇಡಿ, ಅಲ್ಲಿ ಹಳಿಸಿ ಹಾಳಾದ ನಂತರ ಜನರಿಗೂ ಕೂಡ ವಾಕರಿಕೆ ಬಂದಾಗ ನಾವು ಅಲ್ಲಿ ಕೈ ಹಾಕಿದ್ರೆ ಅದು ಬೆಸ್ಟ್ ಆಗುತ್ತೆ. ಈಗಲೇ ನಾವು ಕೈ ಹಾಕಿದರೆ ಅದು ಕೂಡ ನಮಗೂ ಕೂಡ ಅವರ ಕೆಟ್ಟ ಮಾರ್ಕ್ ಬರುತ್ತೆ ಅನ್ನುವಂಥ ಸಿಗ್ನಲ್ BJP ಹೈಕಮಾಂಡ್ ಎಲ್ಲರಿಗೂ ಕೊಟ್ಟಿದ್ದರೆ ಮಧ್ಯೆ ಈಗ ಅದನ್ನು ಹೇಳಿದರೆ ಸ್ವಲ್ಪ ಅರ್ಲಿ ಆಗುತ್ತೆ ಅಥವಾ ಆಗದೇ ಇರ್ಬೋದು ಅನ್ನುವಂಥ ಲೆಕ್ಕಾಚಾರ, ಅಥವಾ ಊಹಾಪೋಹಗಳು ನೋಡು ಏನೇನು ಬೇಕಾದ್ರೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಜನರಿಗೆ ತಲುಪ್ಬೋದು. ಆದರೆ ಈಗ ನಡೀತಾ ಇರುವಂಥ ಒಂದು ಘಟನೆ ಇದೆಯಲ್ಲ, ಅದು ಸರಿಸುಮಾರು ಏಪ್ರಿಲ್ ತನಕ ಹೋಗ್ಬೋದು. ಏಪ್ರಿಲ್ ನಂತರ ಆಗತ್ತೆ ಅನ್ನೋದು ಕೂಡ ಇದೀಗ ಎಲ್ಲರಿಗೂ ಅರ್ಥ ಆಗುತ್ತೆ. ನೋಡಿ, ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೇಕೆನ್ನುವಂಥ ಒಂದು ಮಹಾದಾಸೆ ಇದೆ. ಯಾಕಂದರೆ ಅವರಿಗೂ ಕೂಡ ವಯಸ್ಸಾಗ್ತೇ ಬಂತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡಬಾರ್ದು ಎನ್ನುವಂಥ ಒಂದು ಹಠಕ್ಕೆ ಬಿದ್ದಂತಿದೆ ಸತೀಶ್ ಜಾರಕಿಹೊಳಿಯವರು. ಜೊತೆಗೆ ನನ್ನ ಹತ್ರ ಕೂಡ 50-55 MLAಗಳಿದೆ. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಮನವೊಲಿಸ್ತೇನೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡಬಾರ್ದು ಎನ್ನುವ ಮಾತನ್ನು ಹೇಳ್ತಾ ತೇನ್ ಸಿಂಗ್ ಅವರ ಕಥೆಯನ್ನು ಕೂಡ ಹೇಳಿದ್ರೆ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. 1960ರಲ್ಲಿ ತೇನ್ ಸಿಂಗ್ ಅವರು ಹಿಮಾಲಯ ಪರ್ವತವನ್ನು ಹತ್ತಿದಾಗ ಪ್ರಪಂಚದ ಎಲ್ಲ ಪತ್ರಿಕೆಗಳು ಕೂಡ ತೇನ್ ಸಿಂಗ್ ಅವರ ಹೆಸರನ್ನ ಬರೆದ್ವು. ಆದರೆ ತೇನ್ ಸಿಂಗ್ ಅವರ ಟೀಮಲ್ಲಿ 14 ಜನ ಇದ್ದರು, ಅವರ ಹೆಸರನ್ನು ಯಾರೂ ಬರೆದಿಲ್ಲ. ಹಾಗಾಗಿ ರಾಜ್ಯ ರಾಜಕಾರಣಕ್ಕೂ ಕೂಡ 2023ರಲ್ಲಿ ನಾವು 136 ಸೀಟ್ ಬಂದಾಗ ಒಬ್ಬರ ಹೆಸರನ್ನ ಮಾತ್ರ ಬರೆಯಲಾಯಿತು. ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಮುಖಾಂತರ ಕಾಂಗ್ರೆಸ್ ಅದ್ಭುತವಾದಂಥ ಒಂದು ಬಹುಮತವನ್ನು ಗಳಿಸ್ತು ಎನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಮಾತ್ರ ಬರೆಯಲಾಗಿತ್ತು. ಆದರೆ ಎಲ್ಲ MLAಗಳು 1,25,00,000 ಜನ ನಮ್ಮ ಕಡೆ ಮತ ಹಾಕಿದ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಶ್ರಮವನ್ನು ವಹಿಸಿದ್ರು ಮತ್ತು ಎಲ್ಲ MLAಗಳ ಪರಿಶ್ರಮ ಕೂಡ ಇತ್ತು. ಹೀಗಾಗಿ ಇಲ್ಲಿ ಒಬ್ಬರ ನಾಯಕತ್ವವನ್ನು ನಾವು ಬೆಂಬಲಿಸಲಿಕ್ಕೆ ಆಗಲ್ಲ ಎನ್ನುವ ಮಾತನ್ನು ಹೇಳೋದ್ರ ಮುಖಾಂತರ
DKಶಿಗೆ ದೊಡ್ಡ ಕಂಟಕವಾಗಿ ಕಳಂಕವಾಗಿ ಕಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮತ್ತು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಬಾರ್ದು ಎನ್ನುವಂಥ ಒತ್ತಡವನ್ನು ಸಿದ್ದರಾಮಯ್ಯನವರ ಮೇಲೆ ಹೇರ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರು ಅಸಹಾಯಕರಾಗಿದ್ದಾರೆ. ಯಾಕಂದರೆ ಅವರ ಪೊಲಿಟಿಕಲ್ ಕರಿಯರಿಂದ ಸಿದ್ದರಾಮಯ್ಯನವರು ಬೆಳೆದು ಬಂದಿದ್ದಾರೆ, ಅಂದರೆ ಅವರು ಆಪ್ತರಿಂದ ಬೆಳೆದು ಬಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಅವರ ಆಪ್ತರ ಮಾತನ್ನು ಕೇಳಲೇಬೇಕಾಗುತ್ತೆ. ಮತ್ತು 2028ಕ್ಕೂ ಕೂಡ ಆಪ್ತರು ಹೇಳಿದರೆ ಅಥವಾ ಹಿತೈಷಿಗಳು ಹೇಳಿದರೆ ನಾನು ಮತ್ತೆ ಇಲೆಕ್ಷನ್ಗೆ ನಿಲ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಮಧ್ಯೆ ಇದೀಗ ಮಹಾರಾಷ್ಟ್ರದಲ್ಲಿ ಆದಂಥ ಒಂದು ಆಪರೇಷನ್ ಕರ್ನಾಟಕದಲ್ಲಿ ಆಗತ್ತಾ ಎನ್ನುವಂಥ ಮಾತು ಸದ್ಯಕ್ಕೆ ಕೇಳಿ ಬರ್ತದೆ. ಅದು ಆಗ್ಬೋದು ಅಥವಾ 4-5 ತಿಂಗಳ ಕಾಲ ಮುಂದಕ್ಕೆ ಕೂಡ ಹೋಗ್ಬೋದು. ಹೀಗಾಗಿ ಈ ಎಲ್ಲ ಘಟನೆಗಳನ್ನ ಗಮನಿಸ್ತಾ ಹೋದರೆ ಇಲ್ಲಿ ಮತ್ತೊಂದು ದೊಡ್ಡದಾದಂಥ ಆಪರೇಷನ್ ಆಗುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಕಳೆದ 2 ದಿನಗಳ ಹಿಂದೆ ಆದಂಥ ಅಥವಾ 1 ದಿನಗಳ ಹಿಂದೆ ನಿನ್ನೆ ಆದಂಥ ಒಂದು JDSನ ಬೆಳ್ಳಿ ಹಬ್ಬದಲ್ಲೂ ಕೂಡ ಕುಮಾರಸ್ವಾಮಿ ಆದಿಯಾಗಿ ದೇವೇಗೌಡರ ಆದಿಯಾಗಿ ಯಾರೂ ಕೂಡ DK ಶಿವಕುಮಾರ್ ಅವ್ರನ್ನ ಬೈಯುವಂಥ ಒಂದು ಮಾತಿಗೆ ಬೈಯುವಂಥ ಹಂತಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ಏನಾದರೂ ಈ ಒಕ್ಕಲಿಗ ಮುಖಂಡರು ಮತ್ತೆ ಒಂದಾಗ್ತಾರಾ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ DK ಶಿವಕುಮಾರ್ ಅವರು ಕಳೆದ 3-4 ತಿಂಗಳಿಂದ ದೇವೇಗೌಡರ ಮೇಲಾಗಿರ್ಬೋದು ಅಥವಾ ಕುಮಾರಸ್ವಾಮಿಯ ಮೇಲಾಗಿರ್ಬೋದು ಯಾವ ತರಹದ ಹಗೆತನವನ್ನು ಸೇಡನ್ನು ತೀರಿಸ್ಕೊಂಡ್ರು ಎನ್ನುವುದು ಕೂಡ ನಮಗೆ ನಮ್ಮ ಕಣ್ಮುಂದೆ ಇದೆ. ಆದರೆ ಈ ಹಿಂದೆ ಹೋದಾಗ DK ಶಿವಕುಮಾರ್ ಮತ್ತು ದೇವೇಗೌಡ ಅಥವಾ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಯಾವ ಥರದ 10-15 ವರ್ಷಗಳ ಹಿಂದೆ ಯಾವ ಥರದ ವೈಷಮ್ಯ ಇತ್ತು. ಜೊತೆಗೆ ದೇವೇಗೌಡರನ್ನ ಸೋಲಿಸಲಿಕ್ಕೆ ಒಬ್ಬ ಮಹಿಳಾ ಕ್ಯಾಂಡಿಡೇಟ್ ಆದಂಥವರನ್ನ ನಿಲ್ಲಿಸಿ ದೇವೇಗೌಡರನ್ನ ಹಾಸನದಲ್ಲಿ ಸೋಲಿಸಿದಂಥ ವ್ಯಕ್ತಿತ್ವ ಕೂಡ ಅದು ಅದರ ಹಿನ್ನೆಲೆ ಕೂಡ ಅದರ ಬ್ಯಾಕಪ್ ಕೂಡ DK ಶಿವಕುಮಾರ್ ಅವರು ಎನ್ನುವುದು ಇದೀಗ ಜಗ ಜಾಹೀರಾತು ಮತ್ತು ಅನೇಕ ವೇದಿಕೆಗಳಲ್ಲಿ ಮುಖಾಮುಖಿಯಾಗಿ ಆ ಜಗಳ ತಾರಕಕ್ಕೇರಿತ್ತು. ಅಂದರೆ JDS ಸಮಾರಂಭದಲ್ಲಿ ಹೋಗಿ DK ಶಿವಕುಮಾರ್ ಅವರು ತನ್ನ ತಾಯಿಯನ್ನು ಕೂರಿಸ್ಕೊಂಡು ಅತ್ಯಂತ ಗಟ್ಟಿತನದಿಂದ ಆ ಸಮಾವೇಶವನ್ನು ಎದುರಿಸಿದ್ದು ಕೂಡ ಇದೆ. ಹೀಗಾಗಿ DK ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಒಕ್ಕಲಿಗರ ಫೈಟ್ ಎನ್ನುವಂಥ ಫೈಟ್ 10-15 ವರ್ಷಗಳಿಂದ ಅಥವಾ 20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಆದರೆ ಅಚ್ಚರಿ ಎಂಬಂತೆ 2018ರಲ್ಲಿ ಮತ್ತೆ ಮೈತ್ರಿಯಾಗಿದ್ದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು. ಆಗ ಎಲ್ಲರಿಗೂ ಅಚ್ಚರಿಯಾಗಿತ್ತು, ಏನು ಹಾವು ಮುಂಗಿಸ್ತರ ಇದ್ದಂಥ 2 ವ್ಯಕ್ತಿಗಳು 2 ಗಣ್ಯ ವ್ಯಕ್ತಿಗಳು ಮತ್ತೆ ಒಂದಾದರಲ್ಲ ಎನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ಮತ್ತೆ ಎಂದಿನಂತೆ ಹಾವು ಮುಂಗಿಸಿ ಕಚ್ಚಾಟ ಜೋರಾಯಿತು. ಈಗಲೂ ಕಚ್ಚಾಟ ಜೋರಾಗಿತ್ತು. ಆದರೆ ನಿನ್ನೆ ನಡೆದಂಥ ಒಂದು JDSನ ಬೆಳ್ಳಿ ಹಬ್ಬದಲ್ಲಿ ಯಾರೂ ಕೂಡ DK ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಆಗಲಿ ದೊಡ್ಡಗೌಡರಾಗಲಿ ಯಾವುದೇ ವ್ಯಕ್ತಿಗಳು ಬೈಯುವಂಥ ಕಾರಣಕ್ಕೆ ಹೋಗಿಲ್ಲ, ಬೈಯುವಂಥ ಮಾತಾಡಿಲ್ಲ. ಇಬ್ಬರೂ ಕೂಡ ಸಿದ್ದರಾಮಯ್ಯನವರು ಮುಂದಿನ ಒಂದು 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂತ ತೀರ್ಮಾನಗಳು ಆಗಬಹುದು. ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ನಮ್ಮ ಜೀವನ್ ಬೊಮ್ಮಾಯಿ ಸರ್ಕಾರದಲ್ಲೂ ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಕೂತಿದೆ. ಬೇರೆ ಹಾಕಿದ್ರೆ ಮಾಡ್ತೀವಿ. ನೀವು ಸುಮ್ಮನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರಾ? ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮಹತ್ವ ಕ್ರಾಂತಿ ಹೇಳ್ಬೋದು, ಅದೇನು ರಾಜಕೀಯವಾಗಿ ಮಾತ್ರ ನೀವು. ನನಗೆ ಅದೆಲ್ಲ ಮುಖ್ಯ ಅಲ್ಲ. ನೀವು ಬೈದ್ರು. ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾರೆ 4-5 ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ರಾಜಕೀಯ ಸ್ಥಿತ್ಯಂತರ ಆಗ್ಬೋದು ಮತ್ತು ಯಾರು ಕೂಡ ಊಹೆ ಮಾಡ್ಲಿಕ್ಕಾಗದಂತ ಒಂದು ಸನ್ನಿವೇಶ ಆಗ್ಬೋದು. ಹಾಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಜನರ ಜೊತೆಗಿರಿ, ಜನರ ಒಂದು ಕಷ್ಟ ಸುಖಗಳ ಜೊತೆಗಿರಿ. ಏನ್ ಬೇಕಾದ್ರೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಯಾರು ಕೂಡ ವಹಿಸ್ಲಿಕ್ಕಾಗಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ. ಜೊತೆಗೆ ದೇವೇಗೌಡರು ಹೇಳ್ತಾರಲ್ಲ 12-13 ಬಜೆಟ್ ಮಂಡಿಸಿದ್ದೇನೆ ಎನ್ನುವಂತ ಒಂದು ಘಂಟಾಘೋಷವಾಗಿ ಹೇಳ್ತಾ ಇರುವಂತ ವ್ಯಕ್ತಿ ಬಿಡದಿಯಲ್ಲಿ ಅವರಿಗೆ ಆರ್ಥಿಕ ಸಚಿವನಾಗಿ ಮಾಡಿದ ಯಾರು? ಇಲ್ಲೇ ಕೂತಿದ್ದನಲ್ಲ ಈ ದೇವೇಗೌಡನೇ ಅಂತ ವ್ಯಕ್ತಿಗೆ ಆರ್ಥಿಕ ಸಚಿವನನ್ನಾಗಿ ಮಾಡಿದವರೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಸ್ಟ್ ಆಗಿ ಓದ್ಕೊಂಡು ಬಂದು ಇಲ್ಲಿ ಗೌರ್ಮೆಂಟ್ ಕೆಲಸ ಅಂತ ಆರ್ಥಿಕ ಸಚಿವರಾದವರಲ್ಲ. ನಾನು ಅವರನ್ನು ಗುರುತು ಮಾಡಿ, ಬೊಮ್ಮಾಯಿ ಗೌರ್ಮೆಂಟಲ್ಲಿ ಅವರನ್ನು ಗುರುತು ಮಾಡಿ ನಾನು ಅವರನ್ನು ಆರ್ಥಿಕ ಸಚಿವನಾಗಿ ಮಾಡಿದ್ದೇನೆ. ಹಾಗಾಗಿ ಯಾರು ಏನು ಹೇಳಿದ್ರು ಕೂಡ ಅದರ ಬೀಜ ನಮ್ಮ ಹತ್ರ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಯಾರೂ ಕೂಡ ದೇವೇಗೌಡರು ಕೂಡ ಅಥವಾ ಕುಮಾರಸ್ವಾಮಿ ಕೂಡ ನಿನ್ನೆ ಆದಂಥ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರನ್ನ ಬೊಟ್ಟು ಮಾಡಿ ಬೈಯುವ ಹಂತಕ್ಕೆ ಹೋಗಲಿಲ್ಲ. ಇದರ ಅರ್ಥ ಮುಂದೊಂದು ದಿನ 4-5 ತಿಂಗಳುಗಳ ನಂತರ JDS
ಡಿ ಕೆ ಶಿವಣ್ಣ ಮತ್ತು ಬಿಜೆಪಿ ಒಂದಾಗಿ ಸರ್ಕಾರವನ್ನು ರಚನೆ ಮಾಡ್ತಾ ಎನ್ನುವಂಥ ಒಂದು ಊಹೆ ಇದೀಗ ಎಲ್ಲರ ಜನರನ್ನ ತಲುಪಿದೆ. ಮತ್ತು ಅದು ಈಗ ಟೂ ಅರ್ಲಿ ಅಂತ ಹೇಳ್ಬೋದು, ಅಥವಾ ಯಾಕಪ್ಪ ಇಷ್ಟು ದೊಡ್ಡದಂತ ಯೋಚನೆ ಮಾಡ್ತಾರಂತ ಹೇಳ್ಬೋದು. ಆದರೆ ಕೆಲವೊಂದು ಹಿಂದಿನ ಘಟನೆಗಳನ್ನು ನೋಡ್ತಾ ಹೋದ್ರೆ ಇವೆಲ್ಲವೂ ಕೂಡ ಆಗಬಹುದು ಎನ್ನುವಂಥ ಸೂತ್ರ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನೋಡಿ, ರಾಹುಲ್ ಗಾಂಧಿ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತನಿಗೆ ನಾವು ಅಧಿಕಾರವನ್ನ ಬಿಟ್ಟುಕೊಡ್ಬೇಕೆನ್ನುವಂಥ ಮನಸ್ಸಿದೆ. ಆದರೆ ಸಿದ್ದರಾಮಯ್ಯನವರ ಆಪ್ತರು ರಾಹುಲ್ ಗಾಂಧಿ ಅವರಿಗೂ ತಿಳಿಸಿದ್ದಾರೆ, ಒಂದು ವೇಳೆ ನೀವೇನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಟ್ರೆ ನಾವು 50 ಜನ ಅದರಿಂದ ಹೊರಗೆ ಬರ್ತೇವೆ ಮತ್ತು ಪಕ್ಷವನ್ನ ಒಡೆದು ಬಿಡ್ತೇವೆ ಎನ್ನುವಂಥ ಮಾತು ಕೂಡ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಇಕ್ಕಟ್ಟಾಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಟ್ರೆ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ನ್ನು ಉರುಳಿಸುತ್ತೆ, ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಹೊರಗೆ ಹೋಗುತ್ತೆ. ಹಾಗಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿರುವಂಥ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಹೀಗೇ ಇರಲಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಅವರಿಗೂ ಕೂಡ ಗೊತ್ತಿದೆ. ನೋಡಿ, ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಂಡಂಥ ಒಂದು ನಿರ್ಧಾರ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ, ಅಂದರೆ YS ರಾಜಶೇಖರ ರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ ಸಡನ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ತೀರ್ಕೊಂಡಾಗ ಆ ವ್ಯಕ್ತಿಯ ಮಗನಾದಂಥ ಜಗನ್ಮೋಹನ್ ರೆಡ್ಡಿ ಅವರು ತನಗೇ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಮತ್ತು ನನ್ನ ಹತ್ರ 50-60 MLAಗಳಿದ್ದಾರೆ ಎನ್ನುವಂಥ ಹಠಕ್ಕೆ ಬಿದ್ದಾಗ ಮತ್ತು ಸರ್ಕಾರವನ್ನು ಉರುಳಿಸುವ ಹಂತಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಬಗ್ಗದಂಥ ಸೋನಿಯಾ ಗಾಂಧಿ ಅಥವಾ ಕೇಂದ್ರ ಹೈಕಮಾಂಡ್ ಇದೆಯಲ್ಲ, ಅದು YS ರಾಜಶೇಖರ ರೆಡ್ಡಿ ಅವರ ಮಗನಂತ ಜಗನ್ಮೋಹನ್ ರೆಡ್ಡಿ ಅವರನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿ ಹಿರಿಯ ನಾಯಕರಾದಂಥ ರೋಸಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡುತ್ತೆ. ಅಂತ ಒಂದು ಗಟ್ಟಿತನ ಆಗಿನ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಮತ್ತು ರಾಜ್ಯದಲ್ಲೂ ಕೂಡ, ಅಂದರೆ ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ನ ಪರಿಸ್ಥಿತಿ ಹಾಗಿಲ್ಲ. ಅಳಿದು ತೂಗಿ ದೊಡ್ಡ ರಾಜ್ಯವಾಗಿರುವಂಥ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇನ್ನೇನಾದರೂ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಅಧಿಕಾರಕ್ಕೆ ಹೋಯ್ತಂದ್ರೆ ಕೇಂದ್ರದ ಹೈಕಮಾಂಡ್ ಕೂಡ ತನು ಮನ ಧನ ಸಾಯಿ ಎಲ್ಲಿಂದ ತರಬೇಕು ಅನ್ನುವಂಥ ಒಂದು ದೊಡ್ಡ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಎಷ್ಟು ದಿನ ನಮ್ಮ ಸರ್ಕಾರಕ್ಕೆ ಬರುತ್ತೆ ಬಂದ್ಬಿಡ್ಲಿ ಮತ್ತು ಎಷ್ಟು ಹಣ ಅಥವಾ ಬೇರೆ ಥರದ ಹೆಲ್ಪ್ ಆಗುತ್ತೆ ಆಗ್ಬಿಡ್ಲಿ ಅನ್ನುವಂಥ ಲೆಕ್ಕಾಚಾರ ಈ ಕಾಂಗ್ರೆಸ್ನ ವೀಕ್ ಹೈಕಮಾಂಡ್ ಜೊತೆ ಇದೆ. ಹೀಗಾಗಿ ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಇದೀಗ ಅಳಿದು ತೂಗಿ ಯಾವುದೇ ಒಂದು ಸಡನ್ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ ಕೇಂದ್ರ ಹೈಕಮಾಂಡ್. ಈ ಎಲ್ಲ ಪ್ರಯೋಜನಗಳನ್ನು ಇಟ್ಕೊಂಡು, ಈ ಎಲ್ಲ ಯೋಚನೆಯನ್ನು ಇಟ್ಕೊಂಡು ಇದೀಗ JDSನವರು ಡಿ ಕೆ ಶಿವಕುಮಾರ್ ಅವರನ್ನು ಸೆಳೆಯುವಂಥ ಹಂತಕ್ಕೆ ಮತ್ತು BJP ಜೊತೆ ಮೈತ್ರಿ ಮಾಡಿಕೊಳ್ಳುವಂಥ ಹಂತಕ್ಕೆ ಹೋಗಿದ್ದಾರೆ 4-5 ತಿಂಗಳ ನಂತರ ಎನ್ನುವುದು ಕೂಡ ಒಂದು ಲೆಕ್ಕಾಚಾರವಾಗಿದೆ. ಅದಕ್ಕೆ ಮತ್ತೊಂದು ಲೆಕ್ಕಾಚಾರ ಅಂದರೆ, ಕಳೆದ ಮೊನ್ನೆ ದಿನ ಈ ಸಹಕಾರ ನಿಗಮಗಳ ಒಕ್ಕೂಟದ ಒಬ್ಬ ಪ್ರಭಾವಿಗಳನ್ನು ಆಯಾಯ ರಾಜ್ಯಗಳಿಂದ ಮೀಟಿಂಗ್ಗೆ ಕರೆಸಿಕೊಂಡಂಥ ಅಮಿತ್ ಶಾ ಅವರು ಕೂಡ, ಅಂದರೆ ರಾಷ್ಟ್ರದ ಬೇರೆ ಬೇರೆ ಸಹಕಾರಿ ಧುರೀಣರು ಬಂದರು. ನಮ್ಮ ಕರ್ನಾಟಕದಿಂದ ರಾಜಣ್ಣವರ ಪುತ್ರರಾದಂಥ ರಾಜೇಂದ್ರ ಅವರು ಕೂಡ ಹೋಗಿದ್ರು. ಆದರೆ ಇಡೀ 20-30 ಸಹಕಾರಿ ಧುರೀಣರ ಮಧ್ಯೆ ರಾಜಣ್ಣನವರ ಪುತ್ರರಾದಂಥ ರಾಜೇಂದ್ರ ಅವರನ್ನ ಕರೆಸಿ ಅರ್ಧ ಗಂಟೆಗಳ ಕಾಲಕ್ಕೂ ಹೆಚ್ಚು ರಾಜೇಂದ್ರ ಜೊತೆ ಮಾತನಾಡಿ ರಾಜ್ಯ ರಾಜಕಾರಣದ ಆಗುಹೋಗುಗಳ ಜೊತೆಗೆ KN ರಾಜಣ್ಣನವರು BJPಗೆ ಬರುವಂಥ ಮಾತುಕತೆ ಕೂಡ ನಡೆದಿತ್ತು ಎನ್ನುವುದು ಇದೀಗ ಸ್ಫೋಟವಾದ ಬೆನ್ನಲ್ಲೇ ಅಮಿತ್ ಶಾ ಅವರು ಕೂಡ ಆ ಒಂದು ಬೆಳವಣಿಗೆ ಅಷ್ಟಕ್ಕೆ ಸ್ಟಾಪ್ ಮಾಡಿ, ಬಂದರೆ KN ರಾಜಣ್ಣನವರ ಅಪೋಸಿಟ್ ಆದಂಥ ಡಿ ಕೆ ಶಿವಕುಮಾರ್ ಬಂದರೆ ಒಳ್ಳೆಯದು ಎನ್ನುವಂಥ ಮಾತನ್ನು ಪಕ್ಷದ ಮುಖಂಡರಾದಂಥ ಅಥವಾ ಕೇಂದ್ರ ಸಚಿವರಾದಂಥ ಸೋಮಣ್ಣನವರಿಗೆ ತಿಳಿಸಿದ್ದಾರೆ ಎನ್ನುವಂಥ ಮಾತು ಇದೀಗ ಬಹಿರಂಗವಾಗ್ತಿದೆ. ಹೀಗಾಗಿ ಕೇಂದ್ರ ಹೈಕಮಾಂಡ್ ಅಂದರೆ BJP ಕೂಡ ಇದೀಗ ದೊಡ್ಡದಂಥ ದಾಳವನ್ನು ಉರುಳಿಸಿದೆ. 4-5 ತಿಂಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಹೇಳಿ ಕೇಳಿ. ಈಗ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ತುಂಬ ಹತ್ತಿರವಾಗಿದ್ದಾರೆ, ಮೋದಿ ಅವರಿಗೆ ದೇವೇಗೌಡರು ತುಂಬ ಹತ್ತಿರವಾಗಿದ್ದಾರೆ. ಇವೆಲ್ಲದರ ಪ್ರಯೋಜನವನ್ನು ಇಟ್ಕೊಂಡು ಇದೀಗ ಕಾಂಗ್ರೆಸ್ ಸರ್ಕಾರ ಹಾಳಾಗಿ ಹೋಗಲಿ, ಕಿತ್ತಾಡಲಿ, ಏನು ಬೇಕಾದ್ರೆ ಆಗಲಿ, ಇವೆಲ್ಲ ಸದ್ಯಕ್ಕೆ ಸುಮ್ಮನೆ ಇರಬೇಕು. ಯಾವುದೇ ಕಾರಣಕ್ಕೂ ಅವರ ಸರ್ಕಾರದಲ್ಲಿ ಕಡ್ಡಿ ಅಳ್ಳಾಡಿಸಬಾರ್ದು. 4-5 ತಿಂಗಳ ಕಾಲ ಏನು ಬೇಕಾದರೂ ಆಗ್ಬೋದು ಮತ್ತು ಅದಾದ ನಂತರ ನಾವು ನಮ್ಮ ಬೇಳೆಯನ್ನು ಬೇಯಿಸ್ಕೊಂಡ್ರೆ ಆಯ್ತು ಎನ್ನುವಂಥ ಮಾತು ಇದೀಗ ಕೇಂದ್ರ ಹೈಕಮಾಂಡ್ BJP ನಾಯಕರಿಗೆ ಮತ್ತು JDS ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದೆ ಅನ್ನೋದು ಕೂಡ ಇದೀಗ ಅರ್ಥ ಆಗುತ್ತೆ. ಮತ್ತೊಂದು ವಿಷಯ ಅಂದರೆ, ಇವತ್ತು ಬೆಳಿಗ್ಗೆ ಮಾಧ್ಯಮ ಮಿತ್ರರು ಕೇಳಿದಂಥ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಿಟ್ಟಾಗಿದ್ರು ಮಾಧ್ಯಮದವರ ಮೇಲೆ. ಪದೇ ಪದೇ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಇಲ್ಲ ಕಾಂಗ್ರೆಸ್ನ ಒಬ್ಬ ನಾಯಕ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದ್ದಾರೆ, ಗಂಟೆಗಟ್ಟಲೆ ಮಾತನಾಡಿದ್ದಾರೆ ಅನ್ನುವಂಥ ಮಾತು ಪರೋಕ್ಷವಾಗಿ ಹಿಂದೆ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರನ್ನ ಬೊಟ್ಟು ಮಾಡಿ. ಅದೇ ವಿಷಯವನ್ನ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರ ಜೊತೆಗೆ ಸಿಟ್ಟಾಗಿ ಹೇಳ್ತಾರೆ, ನನಗೆ ಸಾಕ್ಷಿ ಕೊಡಿ, ಒಂದು ವೇಳೆ ಕುಮಾರಸ್ವಾಮಿ ಹಾಗೆ ಹೇಳಿದ್ರೆ ಅವ್ರನ್ನ ಡಿಫಾರ್ಮೇಷನ್ ಹಾಕ್ತಿದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟೇ ಇಲ್ಲ. ನೀವು ಸುಖ ಸುಮ್ಮನೆ ಎಲ್ಲವನ್ನು ತಿರುಚಿ ಮುರ್ಚಿ ಎಲ್ಲವನ್ನು ಕೂಡ ನೀವು ತೇಲಿಸ್ತಾ ಇದ್ದೀರಾ ಮತ್ತು ಸೃಷ್ಟಿ ಮಾಡ್ತಾ ಇದ್ದೀರಾ ಅನ್ನುವಂಥ ಸ್ಫೋಟಕ ಹೇಳಿಕೆ ನೀಡಿ ಮಾಧ್ಯಮದ ಮೇಲೆ ಗರಂ ಆಗಿದ್ರು. ಇದರ ಅರ್ಥ
ಎಲ್ಲೋ ಒಂದು ಕಡೆ JDS ಮತ್ತು DKC ಮತ್ತು BJP ಅವರು ಒಂದು ಕಡೆ ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ತೆರೆಯ ಹಿಂದೆ ಮತ್ತೇನು ನಡೆದಿದೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಏನು ಬೇಕಾದರೂ ಆಗ್ಬೋದು, ಅನ್ನುವಂಥ ಒಂದು ಮಾತಿಗೆ ಇದೀಗ ಎಲ್ಲ ಸ್ಪಷ್ಟತೆ ಸಿಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಎಲ್ಲ ಬೆಳವಣಿಗೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸದ್ಯದ ಮಟ್ಟಿಗೆ ಜಾರಕಿಹೊಳಿ ಅವರ ಮಾತಿನಂತೆ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲ್ಲ ಎನ್ನುವುದು ಖಾತ್ರಿ ಆಗ್ತಾ ಇರೋದ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಮತ್ತೇನೋ ಪ್ಲಾನ್ ಹೊಳೆದಂತಿದೆ. ಮತ್ತು DK ಶಿವಕುಮಾರ್ ಅವರ ಟ್ವೀಟ್ ಅನ್ನ ನೋಡ್ತಾ ಇದ್ರೆ ಅದು ಎಲ್ರಿಗೂ ಅರ್ಥ ಆಗುತ್ತೆ. ಸಾಗುವ ದಾರಿ ಮಾತ್ರ ನಮ್ದಿರತ್ತೆ ಅನ್ನುವಂಥ ಮಾತಿದೆಯಲ್ಲ, ಅದು ಎಲ್ಲಿಗೆ ಸಾಕ್ತಾರೆ ಎನ್ನುವುದು ಕೂಡ ಇದೀಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.